ಪೊನ್ನಿಯಿನ್ ಸೆಲ್ವನ್ ಪಾರ್ಟ್ 5ನೇ ಪಾರ್ಟು 27ನೇ ಸಂಚಿಕೆ. ಪಾದಾಳ ಸೆರೆ ಬಗ್ಗೆ ಹೇಳಿದ ತಕ್ಷಣ ಚಿಕ್ಕಪುಳಿವೆಟ್ಟರಿಗೆ ಹಳೆಯ ನೆನಪುಗಳು ಬಂತು. ಸಾಂಪ್ರದಾಯವಾಗಿ ಮರ್ಯಾದೆ ಮಾತನ್ನು ಮರ್ತು ಬಿಟ್ಟು ಹೇಳಿದರು, ಹೌದು, ನೀನು ಒಂದು ಸತಿ ಪಾದಾಳ ಸೆರೆಗೆ ಹೋಗಿದ್ದೀಯಾ. ಚಿಕ್ಕ ಪ್ರಾಟಿ ಜೊತೆ ಇಳೆ ಪ್ರಾಟಿ ಜೊತೆ ಹೋಗಿದ್ದರಿಂದ ಏನೋ ಸಂಚನ ಗೊತ್ತಾಗೋಕ್ಕೆ ಬಂದು ತಪ್ಪಿ ಓಡಿಬಿಟ್ಟ ಸಂಚಕಾರ ಒಬ್ಬನ ಬಗ್ಗೆ, ಗೂಢಚಾರಿ ಒಬ್ಬನ ಬಗ್ಗೆ ವಿಷಯ ತಿಳ್ಕೋಬೇಕು ಅಂತ ಹೇಳಿ ಹೋಗಿದ್ದೀರಿ ಅಲ್ವಾ ಅಂತ ಹೇಳಿದರು. ಇಲ್ಲ ಅಯ್ಯ, ನೀವು ಹೇಳೋದು ಸರಿ ಇಲ್ಲ. ನಾವು ಆವತ್ತು ಪಾದಾಳ ಸೆರೆಗೆ ಹೋಗಿದ್ದು ಗೂಢಚಾರಿ ಬಗ್ಗೆ ತಿಳ್ಕೊಳ್ಳೋಕೆ ಅಲ್ಲ. ಪಟ್ಟದ ಯುವರಾಜ ಆದಿತ್ಯ ಕರಿಗಾಲರು ಪತ್ರದ ಜೊತೆ ಕಳಿಸಿದ್ದ ಗೂಢಚಾರಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗಿದ್ವಿ. ಆ ಥರ ನೀವು ಅಂದ್ಕೊಂಡು ಹೋಗಿದ್ರಿ. ಅವನು ಗೂಢಚಾರಿನ ಅಥವಾ ಸಂಚುಗಾರನ ಅನ್ನೋದು ನಿಮಗೆ ಹೇಗೆ ಗೊತ್ತು? ನೀನು ಏನು ಗೊತ್ತಿಲ್ಲದೆ ಚಿಕ್ಕ ಹುಡುಗಿ, ನಿನ್ನ ಜೊತೆ ಅದ್ರ ಬಗ್ಗೆ ವಿವಾದ ಮಾಡಿ ಪ್ರಯೋಜನವಿಲ್ಲ. ನೀವು ಹೋಗಿದ್ದೀರಲ್ವಾ, ಅವನ ಬಗ್ಗೆ ಏನಾದರೂ ತಿಳ್ಕೊಂಡ್ರಾ? ಇಲ್ಲ. ನಾವು ಯಾವನನ್ನು ನೋಡೋಕ್ಕೆ ಹೋಗಿದ್ದೀವೋ ಅವನು ನಿಮ್ಗಳು ಕೂಡ ಗೊತ್ತಿಲ್ಲದೆ ಬಿಡುಗಡೆಯಾಗಿ ಹೋಗ್ಬಿಟ್ಟಿದ್ದಾನೆ. ಪಳೂರು ಚಿಕ್ಕರಾಣಿ ನಂದಿನಿ ದೇವಿನ ಕಟ್ಟಲೆ ನಮ್ಮನ್ನು ಮುಂದ್ಕೊಂಡು ಹೋಗ್ಬಿಡ್ತು. ಪಾಪ, ನೀವು ತಾನೇ ಏನು ಮಾಡ್ತೀರಾ? ಚಿಕ್ಕಪುಳಿವೆಟ್ಟರು ತುಟಿಗಳನ್ನು ಕರ್ಸ್ಕೊಂಡ್ರು. ತಮ್ಮದು ಎಚ್ಚರಿಕೆಯನ್ನು ಕೇರ್ ಮಾಡದೆ ತಮ್ಮ ಅಣ್ಣ ಮಾಡಿದ್ದ ಚಿಕ್ಕರಾಣಿಗೆ ಜಾಸ್ತಿ ಜಾಗ ಕೊಟ್ಟು ಬಂದಿದ್ದು. ಇಂಥ ಒಂದು ಚಿಕ್ಕ ಹೆಣ್ಮಕ್ಳು ಕೂಡ ಅಲ್ವಾ ಗೇಲಿಯಾಗ್ಬಿಡ್ತು. ಈ ಥರ ಅಂದ್ಕೊಂಡು ತನ್ನ ಮನಸ್ಸಿನಲ್ಲಿ ಹುಟ್ಟಿದ ಅವಮಾನವಾದ ಫೀಲಿಂಗನ್ನು ಹೊರಗಡೆ ತೋರಿಸ್ಕೊಳ್ದೆ ನಿಮ್ಮ ಭಾಗಕ್ಕೆ ನೀವು ಒಂದು ಹುಚ್ಚನನ್ನು ಬಿಡುಗಡೆ ಮಾಡಿದ್ರಿ ಅಂತ ಅಂದರು. ಅಯ್ಯ, ಹುಚ್ಚು ಅಂತ ಹೇಳಿ ಪುಷ್ಪ ಸೇವೆ ಮಾಡಿಕೊಂಡು ಬರುವ ಚೇಂದನಮ್ದನ್ನ ತಾನೇ ಹೇಳ್ತಾ ಇದ್ದೀರ. ಅವರನ್ನು ಆವತ್ತು ಬಿಡುಗಡೆ ಮಾಡಿದ್ದಿಂದ ಈ ಸೋಳನಾಡು ಎಷ್ಟೊಂದು ದೊಡ್ಡ ಹೆಲ್ಪ್ ಆಯಿತು ಅನ್ನೋದನ್ನು ತಿಳ್ಕೊಂಡ್ರೆ ಆಶ್ಚರ್ಯಪಟ್ಟು ಹೋಗಿದ್ರಿ. ಹೆಣ್ಣೆ, ನನಗೆ ಆಶ್ಚರ್ಯ ಯಾವಾಗಲೂ ಉಂಟಾಗೋದಿಲ್ಲ. ಇಂಥ ಒಂದು ಸೋಳ ರಾಜ್ಯ ಯಾರ್ಯಾರಿಗೆಲ್ಲ ವಿಶ್ವಾಸ ಕೊಂಡಿದೆ ಅನ್ನೋದನ್ನು ಅಂದ್ಕೊಂಡು ಆಶ್ಚರ್ಯ ಪಟ್ಟು ನನಗೆ ಬೇಸರ ಆಗೋಯ್ತು. ನೀ ಕೂಡ ಇವಾಗ ಏನೋ ಒಂದು ಮುಖ್ಯವಾದ ಒಳ್ಳೆಯದನ್ನು ಸೋಳನಾಡಿಗೆ ಮಾಡೋದಕ್ಕಾಗೆ ಬಂದಿದ್ದೀಯ ಅಲ್ವಾ? ಹೌದಯ್ಯ, ಮುಖ್ಯವಾದ ಕೆಲಸ ಇಲ್ಲದೆ ಇದ್ದರೆ ನಿಮ್ಮ ಅಣ್ಣ ನನ್ನನ್ನು ಕಳಿಸಿರ್ತಾರ? ಅದರಲ್ಲೂ ಏನು ಅರಿಯದೇ ಇರುವ ಅಬಲೆ ಹುಡುಗಿಯಾಗಿ ನನ್ನನ್ನು ಕಳಿಸಿರ್ತಾರ? ನನ್ನ ಅಣ್ಣನಿಗೆ ಬುದ್ಧಿ ಸ್ವಲ್ಪ ಜಾಸ್ತಿಯಾಗಿಕೊಂಡೇ ಬರುತ್ತೆ. ನಿನ್ನನ್ನು ಕಳಿಸಿದ್ದಿಂದಾನೇ ಅದು ಗೊತ್ತಾಯಿತು. ನೀನು ಕೊಂಡು ಬಂದ ಸುದ್ದಿ ಬೇಗ ಹೇಳ್ಬಿಡು. ಪಾಂಡ್ಯನಾಡಿನ ಸಂಚುಗಾರಗಳ ಬಗ್ಗೆ ಅಲಕ್ಷ್ಯವಾಗಿದ್ದಿದ್ದು ತಪ್ಪು ಅಂತ ಹೇಳಿ ನಿಮ್ಮ ಹತ್ರ ಹೇಳೋ ಹಾಗೆ ಹೇಳಿದರು. ವೀರಪಾಂಡ್ಯನನ್ನು ಆಪತ್ತು ಉದವಿಗಳು ಕೆಲವರು ನಿಜವಾಗ್ಲೇ ಭಯಂಕರ ಸಂಚು ಮಾಡಿ ಬರ್ತಾ ಇದ್ದಾರೆ. ಸೋಳಕುಳವನ್ನು ಸೇಡು ತೀರಿಸ್ಕೊಳ್ಳೋಕ್ಕೆ ಇವತ್ತು ಗುರಿ ಇಟ್ಟಿದ್ದಾರೆ. ಚಕ್ರವರ್ತಿಯನ್ನು ಭದ್ರವಾಗಿ ಸೇಫ್ಟಿ ಮಾಡಬೇಕು ಅಂತ ಹೇಳಿ ಎಚ್ಚರ ಮಾಡೋಕ್ಕೆ ಹೇಳಿದರು. ಇದನ್ನು ಕೇಳಿದ್ದ ಕಾಲಂದಾಗ ಕಂಡರು ನಗದ್ರು. ಈ ಪ್ರಮಾದವಾದ ಸುದ್ದಿಯನ್ನು ತಾನೇ ಹೇಳಿ ಕಳಿಸಿದ್ದಾರೆ. ಒಂದು ವೇಳೆ ನಿನ್ನ ದೊಡ್ಡಪ್ಪ ಸೈನ್ಯವನ್ನು ಎತ್ಕೊಂಡು ಬರೋ ಅದನ್ನು ಬಗ್ಗಿತ್ತಾನೆ ಏನೋ ನ್ಯೂಸ್ ಗೊತ್ತಿದ್ದು ಕಳಿಸಿದ್ರು ಏನೋ ಅಂತ ನೋಡಿದೆ. ಅವರು ಹೊರಗಡೆ ಇದ್ದು ಕೊಡುಂಬಾಳೂರು ಸೈನ್ಯವನ್ನು ನೋಡಿಕೊಂಡ್ರೆ ನಾನು ಕೋಟೆ ಒಳಗೆ ಚಕ್ರವರ್ತಿಗೆ ಏನು ಬರದೆ ನೋಡ್ಕೋತೀನಿ. ಅದ್ರ ಬಗ್ಗೆ ಅವರು ನೀನು ಈ ಚಿಕ್ಕ ಇಳೆ ಪ್ರಾಟಿನೂ ಏನು ವಿಚಾರ ಪಡಬೇಕಾಗಿದ್ದಿಲ್ಲ ಅಂತಂದರು. ಅಯ್ಯ, ನೀವು ಈ ಥರ ಅಲಕ್ಷ್ಯವಾಗಿ ಹೇಳ್ತೀರಾ ಅಂತ ಗೊತ್ತಿದ್ದು ಮೇಲೆ ಒಂದು ವಿಷಯನ ಹೇಳಿ ಕಳಿಸಿದ್ರು. ಪಳೂರು ಚಿಕ್ಕರಾಣಿಯನ್ನ ಅರಮನೆಗೆ ಯಾರೋ ಒಂದು ಮಂತ್ರವಾದಿ ಒಬ್ಬನು ಬಂದು ಹೋಗ್ತಾ ಇದ್ದಿದ್ದ ಬಗ್ಗೆ ನೀವು ಎಚ್ಚರಿಕೆ ಮಾಡಿದ್ರಂತೆ. ಅದಕ್ಕೆ ಅವರು ಕಿವಿ ಕೊಡದೆ ನಿಮ್ಮನ್ನು ಕೋಪಿಸ್ಕೊಂಡ್ರಂತೆ. ತಮ್ಮ, ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಆ ಮಂತ್ರವಾದಿ ರವಿದಾಸ ಅನ್ನೋನ್ನೇ ಪಾಂಡ್ಯನಾಡಿನ ಸಂಚುಕಾರ ವೀರಪಾಂಡ್ಯನ ಆಪತ್ತು ದೇವಿಗಳ ಹೆಡ್ಡು ಸೋಳಕುಲವನ್ನೇ ಹಾಗೆ ಪುಟ ಸಮೇತ ಅಳಿಸೋಕ್ಕೆ ಅಂತ ಕಂಕಣ ಕಟ್ಟಿಕೊಂಡಿದ್ದಾನೆ. ಅವನ ಆಳು ಒಬ್ಬ ಇವತ್ತು ಚಕ್ರವರ್ತಿ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಅಲಕ್ಷ್ಯ ಬೇಡ, ಸರ್ವ ಜಾಗ್ರತೆಯಿಂದ ಇರು ಅಂತ ಹೇಳಿ ಇದೇ ದೊಡ್ಡ ಪಳಿವೆಟ್ಟರು ನಿಮ್ಗೆ ಕಳಿಸಿದ್ದ ಸುದ್ದಿ. ನನ್ನ ಕರ್ತವ್ಯವನ್ನು ನಾನು ಮಾಡಿಬಿಟ್ಟೆ. ಕಾಲಂದ ಗಂಡ ಸ್ವಲ್ಪ ಹೊತ್ತು ಹಂಗೆ ಆಶ್ಚರ್ಯವಾಗಿ ನಿಂತುಬಿಟ್ರು. ಇಂಥ ಒಂದು ಸುದ್ದಿಯನ್ನು ದೊಡ್ಡವ್ರನ್ನ ಬಿಟ್ಟರೆ ಬೇರೆ ಯಾರು ಕಳಿಸೋದಕ್ಕಾಗಲ್ಲ.
ಹೆಣ್ಣೆ ಇದು ನಿಜ ಆದರೆ ಅವ್ರು ಯಾಕೆ ಇಲ್ಲಿ ತಕ್ಷಣ ಬಂದಿಲ್ಲ, ನಿನ್ನನ್ನು ಯಾತಕ್ಕೋಸ್ಕರ ಕಳಿಸಿದ್ರು? ನನ್ನನ್ನು ಅವ್ರು ಕಳಿಸಲಿಲ್ಲ, ಅವರು ಎಳೆ ಪ್ರಾಟಿ ಹತ್ರ ಹೇಳಿದರು, ಎಳೆ ಪ್ರಾಟಿ ನನ್ನನ್ನು ಕಳಿಸಿದ್ರು. ಆದಿತ್ಯ ಕರಿಯಲು ಇವತ್ತೇ ಆಬತ್ತ ಬರೋ ಹಾಗೆ ಇದೆ, ಆದ್ದರಿಂದ ಅವ್ರನ್ನ ಕಾಪಾಡೋಕ್ಕೆ ಅವ್ರು ತಿರುಗಿ ಹೋಗಿದ್ದಾರೆ. ಎಲ್ಲಿಂದ ಅವರು ನಿಮ್ಮನ್ನು ಎಲ್ಲಿ ನೋಡಿದರು? ಕೊಡಂದೈಯಲ್ಲಿ ಜೋಯಿಸರ್ ಮನೆಯಲ್ಲಿ ನೋಡಿದರು. ಇನ್ನೂ ನಿಮಗೆ ಅನುಮಾನ ಇದ್ದರೆ, ಕ್ಲಿಯರ್ ಆಗಿಲ್ಲ ಅಂದರೆ ಇದನ್ನು ಕೇಳಿ. ನಿಮ್ಮ ಅಣ್ಣ ಹಡಗಿನಲ್ಲಿ ಕೊಳ್ಳಿಡವನ್ನು ದಾಟಿ ಬಂದಾಗ ಬಿರುಗಾಳಿ ಹೊಡೆದು ಹಡಗು ಕೌಚ್ಕೊಂಡ್ಬಿಡ್ತು. ತಪ್ಪಿ ಬದುಕಿ ಕರೆಯಲ್ಲಿ ಹತ್ತಿ ಪಳ್ಳಿಪಡೆ ಹತ್ರ ಮಲಗಿದ್ದಾಗ ಸಂಚುಕಾರಗಳು ಮಾತಾಡೋದನ್ನು ಕೇಳಿ ತಿಳ್ಕೊಂಡ್ರು. ಅಯ್ಯ, ಇನ್ನೂ ಇಲ್ಲಿಯೇ ನಿಂತು ಮಾತಾಡ್ಕೊಂಡಿರ್ಬೇಕಾ? ಇಲ್ಲ ಅಂದರೆ ಅರಮನೆಗೆ ಹೋಗ್ಬೋದಾ? ಹೆಣ್ಣೆ, ನೀನು ಹೇಳಿದ್ದೆಲ್ಲ ನಿಜವಾಗಲೇ ಇರಲಿ. ಎಂಥ ಒಂದು ಸಂಚುಕಾರ ಆದ್ರೂ ಕೋಟೆ ಕಾವಲನ್ನು ದಾಟಿಕೊಂಡು ಬರೋಕ್ಕಾಗಲ್ಲ. ನೀನು ಹೆಣ್ಣ ಇರೋದ್ರಿಂದ ಒಳಗಡೆ ಬರಕ್ಬಿಟ್ಟೆ. ಹೊರಗಡೆಯಿಂದ ಬರಬೇಕು ಅಂತ ಏನು? ಸಂಚುಕಾರಗಳು ಕೋಟೆ ಒಳಗೇ ಇದ್ದುಬಿಟ್ರೆ ಒಂದು ದಿವಸನೂ ಆಗದೇ ಇರೋ ಕೆಲಸ. ಸರಿ, ಅದು ತಮ್ಮ ಜವಾಬ್ದಾರಿ. ನನ್ನ ಕರ್ತವ್ಯವನ್ನು ನೆರವೇರಿಸಿಬಿಟ್ಟೆ, ಇನ್ಮೇಲೆ ನೀ ತಿರುಗಿ ಹೋಗ್ಬೋದು. ಇಲ್ಲ ಅಯ್ಯ, ನನ್ನ ಕರ್ತವ್ಯದಲ್ಲಿ ಒಂದು ಅರ್ಧವನ್ನೇ ಇವಾಗ ನೆರವೇರಿಸಿದ್ದೀನಿ. ಚಕ್ರವರ್ತಿಯನ್ನು ನೋಡಿ ಎಳೆ ಪ್ರಾಟಿ ಹತ್ರ ಸುದ್ದಿಯನ್ನು ಹೇಳಿಬಿಟ್ರೆ ನನಗೆ ಪೂರ್ತಿ ಮಾಡಿದ ಹಾಗೆ ಇರುತ್ತೆ. ಆ ಸುದ್ದಿಯನ್ನು ನನ್ನ ಹತ್ರನೇ ಹೇಳಿಬಿಡಿ. ಆಗದೇ ಇರೋ ಕೆಲಸ ಚಕ್ರವರ್ತಿ ಹತ್ರ ಸೀದಾ ತಿಳಿಸೋ ಹಾಗೆ ಎಳೆ ಪ್ರಾಟಿನ ಆಜ್ಞೆ ಇದು. ಎಳೆ ಪ್ರಾಟಿಯನ್ನು ಮುದ್ರೆ ಮೋದ್ರ ಈ ಉಂಗುರವನ್ನು ಯಾರ್ಯಾರ ಹತ್ರನೋ ಬಂದುಬಿಡುತ್ತೆ. ಇಳೆ ಪ್ರಾಟಿ ತಾನೇ ಕೊಟ್ಟಿದ್ದಾಳೆ ಅನ್ನೋದಕ್ಕೆ ಏನು ನಿಶ್ಚಯ? ನಿನ್ನ ದೊಡ್ಡ ತಂದೆ ಈ ಕೋಟೆಯನ್ನು ಸುತ್ತಕೊಂಡಿದ್ದಾರಲ್ವಾ, ಏನನ್ನು ಹೇಗೆ ನಂಬೋದು? ಒಂದು ಅಬಲೆ ಹೆಣ್ಣನ್ನ ಏನು ಅಪಾಯ ಬಂದುಬಿಡುತ್ತೆ ಅಂತ ಹೆದರ್ತೀರಾ? ಹೆಣ್ಣೆ, ಪಳುವರು ವಂಶದವರು ಭಯ ಅನ್ನೋದು ಇನ್ನದು ಅಂತ ತಿಳ್ಕೊಳ್ಳಲ್ಲ. ಹಾಗಾದರೆ ನನ್ನನ್ನು ಅರಮನೆ ತನಕ ಹೋಗಕ್ಕೆ ಬಿಡಿ, ನೀವು ಜೊತೆಗೆ ಬನ್ನಿ. ಇವತ್ತೆಲ್ಲ ಚಕ್ರವರ್ತಿನ ಮನಕಲಕ ತುಂಬ ಜಾಸ್ತಿ ಆಗಿದೆ. ಆ ಕಲಕವನ್ನು ತೀರು ಹಾಗೆ ಒಂದು ಸುದ್ದಿಯಿಂದ ನಾನು ಬಂದಿದ್ದೀನಿ ಅಯ್ಯ. ವಿಷಯ ಏನು ಅಂತ ಗೊತ್ತಾದರೆ ನನ್ನನ್ನು ತಡಿಸಿ ತಾಮಸ ಮಾಡಿದ್ದಕ್ಕೋಸ್ಕರ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಚಿಕ್ಕ ಪಳುವೆಟೆಯರು ಸ್ವಲ್ಪ ಆಶ್ಚರ್ಯದ ಗುರಿ ತೋರಿಸಿ, ಹೆಣ್ಣೆ, ಒಂದು ವೇಳೆ ಚಿಕ್ಕ ಯುವರಾಜರು ಪೊನ್ನಿಯಿನ್ ಸೆಲ್ವರ್ ಬಗ್ಗೆ ಸುದ್ದಿಗೊಂಡು ಬಂದಿದೆಯಾ ಅಂತಂದರು. ಹೌದು ದಳಪತಿ. ಆಹಾ, ಚಿಕ್ಕ ಹೇಳೋರು ಸುಖವಾಗಿದ್ದಾರಾ? ಇವಾಗ ಎಲ್ಲಿ ಬರ್ತಾ ಇದ್ದಾರೆ? ಅವರಿಗೆ ಸಂಚುಕಾರಗಳಿಂದ ಅವ್ರಿಗೂ ಹೌದು, ಪಾಂಡಿನಾಡಿನ ಸಂಚುಕಾರರಿಂದ ಅವರ ಉಸಿರಿಗೂ ಅಪಾಯ ಬರಕ್ಕಿತ್ತು. ಆದರೆ ದೇವರು ಕರುಣೆಯಿಂದ ಏನೂ ಆಬತ್ತ ಬರಲಿಲ್ಲ, ಸೌಖ್ಯವಾಗಿದ್ದಾರೆ. ಇದು ನಿಮಗೆ ಸಂತೋಷ ಕೊಡುತ್ತೆ ಅಲ್ವಾ? ಒಳ್ಳೆ ಕ್ವಶ್ಚಿನ್. ಚಿಕ್ಕ ಯುವರಾಜ ಸೌಖ್ಯವಾಗಿರೋದ್ರ ಬಗ್ಗೆ ಸಂತೋಷ ಪಡದೇ ಇದ್ದರೆ ದುಃಖ ಪಡ್ತಾರಾ? ಬಾಬಾ, ನಿನ್ನ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ನಾನು ಇಷ್ಟಪಟ್ಟಿಲ್ಲ. ಅರಮನೆಗೆ ಬಂದು ಚಕ್ರವರ್ತಿ ಹತ್ರ ಸೀದಾ ಹೇಳಬೇಕಾದನ್ನು ಹೇಳಿಬಿಡು. ಈ ಥರ ಹೇಳಿ ಚಿಕ್ಕ ಪಳುವಟೆಯರು ತಮ್ಮ ಆನೆಯನ್ನು ಮೇಲೆ ಸಲ್ಲಿಸಿದರು. ಯುವರಾಜರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಉಂಟಾಯಿತು. ಅವರ ಅಳಿಯ ಮಧುರಾಂಧಗನ್ ತಂದೆ ಸಿಂಹಾಸನ ಹತ್ತುವುದಕ್ಕೆ ಅರುಳ್ಮೊಳಿವರ್ಮ ಒಂದು ಪೋಟಿ ಅಂತ ಅವರು ಯಾವತ್ತೂ ಅಂದ್ಕೊಂಡಿಲ್ಲ. ಚಕ್ರವರ್ತಿಗೆ ಆ ಯೋಚನೆಯೇ ಇಲ್ಲ ಅನ್ನೋದನ್ನು ಅವರು ತಿಳ್ಕೊಂಡಿದ್ರು. ಅರುಳ್ಮೊಳಿ ಅಪ್ಪನ ಮಾತನ್ನು ತಟ್ಟಿ ನಡೆಯೋನು ಅಲ್ಲ. ಕುಂದವೇ ತಲೆ ಹಾಕಿ ಏನಾದರೂ ಕನ್ಫ್ಯೂಸ್ ಮಾಡದೇ ಇರಬೇಕು ಅನ್ನೋದೇ ವಿಚಾರ. ಅವಳು ಇವಾಗ ಏನೇನು ತೊಡಗಿದಾಳ ಏನು? ಅರುಳ್ಮೊಳಿಯನ್ನು ತನ್ನ ವಶದಲ್ಲಿ ಇಟ್ಕೊಂಡು ಏನೇನು ತಂಜೆಗೆ ತಾರುಮಾರಾದ ಸುದ್ದಿ ಏನಾದರೂ ಕಳಿಸಿರ್ತಾಳ? ಯುವರಾಜನ ಬಗ್ಗೆ ಈ ಕೊಡುಂಬಾಳೂರು ಹೆಣ್ಣು ನಿಜವಾಗ್ಲೂ ಸುದ್ದಿಕೊಂಡು ಬಂದಿದ್ದು ಚಕ್ರವರ್ತಿ ಹತ್ರ ಹೇಳಿದರೆ ಅದನ್ನು ಅವರು ತಮ್ಮ ಹತ್ರ ಹೇಳದೇ ಇರೋದಿಲ್ಲ. ಅರುಳ್ಮೊಳಿವರ್ಮನ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಅದಕ್ಕೆ ಸರಿಯಾಗಿ ತಾವು ಮಾಡಬೇಕಾಗಿದ್ದ ಬಗ್ಗೆ ತೀರ್ಮಾನ ಮಾಡ್ಕೋಬೋದಲ್ವಾ? ಆ ಸಮಯದಲ್ಲಿ ಬೂದಿ ವಿಕ್ರಮಕೇಸರಿ ತಂಜೆಕೋಟೆ ಮೇಲೆ ಹಾರ್ಕೊಂಡು ಬಂದಿರೋ ಸುದ್ದಿ, ಸಂಚಕಾರನ ಸುದ್ದಿ ಬಗ್ಗೆನೂ ಚಕ್ರವರ್ತಿ ಹತ್ರ ಹೇಳ್ಬಿಡ್ಬೋದಲ್ವಾ? 2 ಆನೆಗಳನ್ನು ಅರಮನೆ ಬಾಗಿಲಲ್ಲಿ ಬಂದು ನಿಂತು ಚಿಕ್ಕ ಪಳುವೆಟೆಯರು ಲಘುವಾಗಿ ಆನೆ ಮೇದಿಂದ ಕೆಳಗಡೆ ಜಂಪ್ ಮಾಡಿದರು. ಇನ್ನೊಂದು ಆನೆ ಹಿಲ್ ಜಾರೋ ಥರ ಹಂಗೆ ಮೆತ್ತಗೆ ಬಂದು ಮಲ್ಕೊಳ್ತು. 2 ಹೆಣ್ಣುಗಳನ್ನು ಆನೆ ಪಾಗನ್ನು ಹೇಳಿದರು. ಬಾಗಿಲಿದ್ದ ಇರೋ ಕಾವಲನ್ನು ಕರೆದಿ ಚಿಕ್ಕ ಪಳುವೆಟೆಯರನ್ನು ಹೇಳಿದರು. ಅವನ ಅರಮನೆಯ ಮುಂಬಾಗಿಲನ್ನು ತೆಗೆದುಬಿಟ್ಟ. ಕಾಲಂದ ಕಂಡರನ ಮನಸ್ಸಿನಲ್ಲಿ ಅವರ ಅಣ್ಣ ಹೇಳಿ ಕಳಿಸಿದ್ದ ಹಾಗೆ ವಾನತಿ ಹೇಳಿದ್ದ ಸುದ್ದಿ ತುಂಬ ಅವ್ರನ್ನ ಸಂಚಲಗೊಂಡಿತ್ತು. ಅದನ್ನು ಅವರು ಅಲಕ್ಷ್ಯ ಮಾಡೋಕ್ಕೆ ನೋಡಿನೂ ಆಗಲಿಲ್ಲ. ಮುಖ್ಯವಾಗಿ ಮಂತ್ರವಾದಿ ರವಿದಾಸನ ಬಗ್ಗೆ ಅರಿತುಕೊಂಡಿದ್ದು ಅವರ ಮನಸ್ಸಿನ ಶಾಂತಿಯನ್ನು ತುಂಬ ಕೆಡಿಸ್ಬಿಡ್ತು.
ವೀರಪಾಂಡಿಯನ್ನ ಆಬತ್ತುದೇವಿ ಬಗ್ಗೆ ಅವರು ಮೊದಲೇನೇ ತಿಳ್ಕೊಂಡಿದ್ರು. ಆದರೆ ಅವ್ರುಗಳಿಗೆ ತಂಜಾವೂರು ಕೋಟೆ ಒಳಗೇ ಜಾಗ ಸಿಕ್ಕಿದೆ ಅನ್ನೋದನ್ನು ಗೊತ್ತಾಗಲಿಲ್ಲ. ಪಳುವೂರು ಚಿಕ್ಕರಾಣಿ ಮಂತ್ರವಾದಿನ ಕರ್ಕೊಂಡು ಹೋಗೋದೆಲ್ಲ ದೊಡ್ಡ ಪಳುವೇಟರನ್ನ ಮೇಲೆ ಮೇಲೆ ತನ್ನ ವಶ ಮಾಡೋದಕ್ಕಾಗಿ ಅಂತ ಅವರು ನಂಬ್ಕೊಂಡಿದ್ರು. ಅಣ್ಣ ತಮ್ಮಗಳೊಳಗೆ ವಿರೋಧವನ್ನು ಬೆಳೆಸೋದನ್ನು ಅವಳ ಯೋಚನೆ ಆಗಿರ್ಬೋದು ಅಂತ ಅಂದ್ಕೊಂಡ್ರು. ಇವಾಗ ಈ ಹೆಣ್ಣು ಹೇಳೋದು ಸ್ವಲ್ಪ ಭೀತಿಕರವಾದ ಸುದ್ದಿಯಾಗಿಯೇ ಇದೆ. ಆದ್ರೂ ಯಾವ ಮಂತ್ರವಾದಿ ಇಲ್ಲ ಯಾವ ಸಂಚಕಾರ ಏನು ತಾನೇ ಮಾಡಿಬಿಡೋಕ್ಕಾಗತ್ತೆ. ತಮ್ಮ ಅನುಮತಿ ಇಲ್ಲದೆ ಚಕ್ರವರ್ತಿನ ಅರಮನೆಯಲ್ಲಿ ಒಂದು ನೊಣನೂ ಒಳಗೆ ಬರೋಕ್ಕಾಗಲ್ಲ. ಚಕ್ರವರ್ತಿ ಹೊರಗಡೆ ಬರೋದನ್ನು ಇಲ್ಲ. ಇದ್ರೂ ಅರಮನೆ ಸುತ್ತಿಲಿ ಇನ್ನೂ ಸ್ವಲ್ಪ ಸೇಫ್ಟಿಯನ್ನು ಮಾಡಿ ಇಡೋದು ಒಳ್ಳೆಯದು. ಈ ಬಿರುಗಾಳಿ ಪ್ರಭಾಗ ಎಲ್ಲ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ನೋಡೋಕ್ಕೆ ಅಂತ ಹೇಳಿಕೊಂಡು ಜಾಸ್ತಿ ಜನ 2 ದಿವಸದಿಂದ ಕೋಟೆ ಒಳಗೆ ಬಂದಿದ್ದರು. ಅವ್ರುಗಳೆಲ್ಲರೂ ಹೊರಗೆ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ಹಗಲಲ್ಲಿ ದಿಢೀರಂತ ಕೋಟೆ ಬಾಗಿಲನ್ನು ಹಾಕಿದ್ದೂ ಒಳ್ಳೆಯದಾಗೋಯಿತು. ದುರ್ಯೋಚನೆ ಇರೋರು, ಸಂದೇಹ ಭಾಸವಾಗಂಥ ಮನುಷ್ಯರು ಯಾರಾವುದು ಈ ಕೋಟೆ ಒಳಗೆ ಬಂದಿದ್ದಾರಾ ಅಂತ ಹೇಳಿ ಚೆನ್ನಾಗಿ ಟೆಸ್ಟ್ ಮಾಡಿ ನೋಡಿಬಿಡ್ಬೇಕು. ಈ ಥರ ಆನೆ ಮೇಲೆ ಅರಮನೆಯಲ್ಲೇ ನೋಡಿ ಬರುವಾಗೆಲ್ಲ ಯೋಚನೆ ಮಾಡಿಕೊಂಡೇ ಬಂದರು. ಅರಮನೆ ಬಾಗಿಲಲ್ಲಿ ಒಂದು ಕಡೆ ಯಾವಾಗಲೂ ಆಯುಧವಾಗಿದ್ದರೆ ತಮ್ಮ ಆಳುಗಳನ್ನು ಸಿಗ್ನಲ್ ಮಾಡಿ ಕಳಿಸಿದ್ರು. ಅವ್ರಗಳ ಹತ್ರ ಕೋಟೆಯ ಒಳಗೆ ಪೂರ ಚೆನ್ನಾಗಿ ಹುಡುಕಿ ಸಂದೇಹಗ್ರಸ್ತವಾಗಿ ಯಾರಾದರೂ ಸಿಕ್ಕಿದರೆ ಹಿಡ್ಕೊಂಡು ಬರೋ ಹಾಗೆ ಕಟ್ಲೆ ಹಾಕಿದ್ರು. ಆಮೇಲೆ ಬೆಳಕರ ಪಡೆಯವರ ಹತ್ರ ಅವತ್ತು ರಾತ್ರಿ ಪೂರಾನು ನಿದ್ರೆನೇ ಮಾಡದೆ ಅರಮನೆಯನ್ನು ಮುತ್ತನ್ನು ಕಾವಲು ಹಾಕಬೇಕು ಅಂತ ಹೇಳಕ್ಕೆ ಅಂದ್ಕೊಂಡು ಅವ್ರುಗಳನ್ನು ಹೆಡ್ಡನ್ನು ಕಳಿಸೋ ಹಾಗೆ ಆಜ್ಞೆ ಮಾಡಿದರು. ಇಂಥ ಸಮಯದಲ್ಲಿ ಆನೆ ಮೇಲೆ ಬಂದಿದ್ದ ಹೆಣ್ಮಕ್ಳು ಏನಾದರೂ ಅಂತ ತಿರುಗಿ ನೋಡಿದ್ರು. ಅವ್ರುಗಳು ಆವಾಗ ಅರಮನೆ ಮುಂದೆ ಇರುವ ನೆಲ ಹಾಲನ್ನು ದಾಟಿಕೊಂಡು ಮುಂದೆ ಬಾಗಿಲು ಹತ್ರ ಹೋಗ್ತಾಯಿದ್ರು. ಆದರೆ ಇವನು ಯಾರು? ಅವ್ರುಗಳನ್ನು ಹಿಂಬಾಲಿಸ್ಕೊಂಡು ಹೋಗುವ 3ನೇ ರೂಪ. ಅದನ್ನು ಅವನು ತಲೆ ಪಾಗೆಯನ್ನು ನೋಡಿದರೆ ಆನೆ ಪಾಗ ಅನಿಸುತ್ತೆ. ಆನೆ ಪಾಗೆ ಯಾಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ? ಅರಮನೆ ಒಳಗೆ ಅವನಿಗೇನು ಕೆಲಸ? ಚಕ್ರವರ್ತಿ ಹತ್ರ ತಾನೇ ಅವನಿಗೇನು ಕೆಲಸ? ತುಂಬ ಭಯಂಕರವಾದ ಒಂದು ಯೋಚನೆ ಅವ್ರ ಮನಸ್ಸಿನಲ್ಲಿ ಮಿಂಚಿನ ಹಾಗೆ ಅನಿಸಿ ಹೇಳಕ್ಕಾಗದೆ ಇಷ್ಟು ಇರುವ ವೇದನೆಯನ್ನು ಉಂಟಾಕಿತ್ತು. ಕೋಪದ ಜ್ವಾಲೆಯನ್ನು ಎಬ್ಬಿಸಿತ್ತು. ಒಂದು ವೇಳೆ ಇದರಲ್ಲಿ ಏನಾದ್ರು ಸಂಚಿರುತ್ತೋ ಇವನ್ದಾನೆ ಸತ್ಸಗಾರನು ಈ ಹೆಣ್ಣು ಮಕ್ಕಳನ್ನೇ ಏಮಾರಿಸಿಬಿಟ್ಟು ಆನೆ ಪಾಗನ ಹಾಗೆ ಬಂದಿದ್ದಾನೋ, ತಾವು ನೇಮಾರಿ ಹೋಗ್ಬಿಟ್ಟಿದೀವೋ, ತಮ್ಮ ಕಣ್ಣು ಮುಂದೆ ಚಕ್ರವರ್ತಿನ ಕೊಲ್ಲಕ್ಕೆ ಬಂದ ವೀರಪಾಂಡಿಯನ ಆಬತ್ತುದೇವಿಗೆ ಅರಮನೆ ಒಳಗೆ ಹೋಗುತ್ತಾ? ಕಾಲಾಂಧ ಗಂಡನಿಗೆ ಅಷ್ಟು ದೊಡ್ಡ ಅಸಡ ಅನ್ನುವ ಹುಚ್ಚ ಅನ್ನುವ ಹೆಸರ ಪೆಪ್ಪು ಅನ್ನುವ ಪಟ್ಟಣ ಇಲ್ಲ ಅಂದರೆ ಬೂದಿ ವಿಕ್ರಮಕೇಸರಿಯನ್ನು ಸಂಚಿನಲ್ಲಿ ಸೇರಿದ್ದ. ಏನಾದರೂ ಇದು ಸರಿ, ಇದೋ ಮರುಕ್ಷಣದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. 4 ಹೆಜ್ಜೆಯಲ್ಲಿ ಹಾಲನ್ನು ದಾಟಿಕೊಂಡು ಕಾಲಂದ ಕಂಡರು ಹೋಗಿ ಆನೆಪಾಗ ಸಮೀಪ ಹೋದರು. ಅಡೇ ನಿಲ್ಲು ಇಲ್ಲಿ ಅಂತ ಹೇಳಿ ಒಂದು ಗರ್ಜನೆ ಮಾಡಿದ್ರು. ನೀನ್ಯಾಕೆ ಒಳಗೆ ಹೋಗ್ತೀಯಾ? ಆನೆಪಾಗನಿಗೆ ಅರಮನೆಗಳಿಗೆ ಏನು ಕೆಲಸ ಅಂತ ಹೇಳ್ಕೊಂಡೆ ಅವನ ಒಂದು ಕೈಯನ್ನು ತನ್ನ ವಜ್ರಾಯುಧದ ಹಾಗೆ ಇರುವ ಕೈ ಮುಷ್ಟಿಯಿಂದ ಹಿಡ್ಕೊಂಡ್ರು. ಅವರ ಕೋಪ ಗರ್ಜನೆ ಧ್ವನಿಯನ್ನು ಕೇಳಿ ಮುಂದೆ ಹೋಗಿದ್ದ 2 ಹೆಣ್ಮಕ್ಳು ತಿರುಗಿ ನೋಡಿದ್ರು. ಅವರುಗಳ ಮುಖಗಳಲ್ಲಿ ಸ್ವಲ್ಪ ಭಯ, ಆಶ್ಚರ್ಯ, ಇಂಟ್ರೆಸ್ಟು ಎಲ್ಲ ಫೀಲಿಂಗ್ಸನ್ನು ಉಂಟು ಮಾಡಿತ್ತು. ಅದೇ ಸಮಯದಲ್ಲಿ ನಗೆ ಬೀರಿತು. ವಾಣತಿ ಅಯ್ಯ ಅವರು ಅಂತ ಏನೋ ಹೇಳಕ್ಕೆ ಶುರು ಮಾಡಿದವಳು ಸ್ವಲ್ಪ ಯೋಚನೆ ಮಾಡಿದ್ಳು. ಕ್ರೋಧವನ್ನು ಶಿಖರವನ್ನು ಕೊಂಡಿದ್ದ ಚಿಕ್ಕ ಪಳುವೇಟರರು ಅವಳನ್ನು ತಿರುಗಿ ನೋಡಲೂ ಇಲ್ಲ. ಅವಳ ಮಾತನ್ನು ಕೇರ್ ಮಾಡೋಕ್ಕೂ ಇಷ್ಟಪಟ್ಟಿಲ್ಲ. ಆನೆಪಾಗನ್ನ ತಡಮಾರದಿಂದ ಅವರು ಸಂದೇಹ ಮೇಲೆ ಜಾಸ್ತಿ ಗಟ್ಟಿಯಾಯಿತು. ಇನ್ನೊಂದು ಸರ್ತಿ ತಮ್ಮನ್ನು ಏಮಾರಿಸ್ಬಿಟ್ಟು ಓಡಿ ಹೋಗಿದ್ದ ವಾನರಗಳ ವೀರನೋ ಅಂತ ಹೇಳಿ ವಿಪರೀತ ಯೋಚನೆ ಆ ಕ್ಷಣದಲ್ಲಿ ತೋಚ್ಕೊಂಡಿತ್ತು. ತಿರುಗಾನು ತಮ್ಮನ್ನೇ ಏಮಾರಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಇಷ್ಟೊಂದು ಧೈರ್ಯದಿಂದ ಬಂದಿದ್ದಾನ. ಹಿಡಿತಿದ್ದ ಹಿಡಿಯನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಚಿಕ್ಕ ಪಳುವೇಟರೆ, ಅಡಾ ನಿಜವನ್ನೇ ಹೇಳು, ನೀನು ಯಾರು? ಆನೆಪಾಗಂತಾನ ಇಲ್ಲ ಸಂಚುಕಾರನ? ಮುಂಚೆ ಒಂದು ಸತಿ ನನ್ನಿಂದ ತಪ್ಪಿ ಹೋಗಿದ್ದ ಗೂಢಚಾರಿನ. ಈ ಸತಿ ತಪ್ಪಕ್ಕಾಗಲ್ಲ ಅಂತ ಹೇಳ್ಕೊಂಡೆ ಹಿಡಿದಿದ್ದ ಹಿಡಿಯನ್ನು ಬಿಡದೆ ಆನೆಪಾಗನ ಮುಖವನ್ನು ತಮ್ಮನ್ನು ನೋಡಿ ತಿರುಗಿಸಿದರು. ಅರಮನೆಯ ಮುಮ್ಮಂಟಪದಲ್ಲಿ ಬೆಳೆದಿದ್ದ ದೀಪಗಳಿಂದ ಬೆಳಕಿಂದ ಸ್ವಲ್ಪ ಆನೆಪಾಗನ ಗಂಭೀರವಾದ ಮುಖದಲ್ಲಿ ಬಿದ್ದಿತ್ತು. ದಳಪತಿ, ನಾನು ಆನೆಪಾಗನು ಕೂಡನೇ ನಿಮ್ಮಿತ್ರ ಇಂದ ಯಾವತ್ತೂ ತಪ್ಪಿ ಹೋಗಿಲ್ಲ. ನಿಮ್ಮ ಹತ್ರ ನನ್ನನ್ನು ಒಪ್ಪುಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದಾನೆ ಆನೆಪಾಗನ್. ಕಾಲಂದ ಗಂಟರ ಮುಖವನ್ನು ನೋಡಿದರು
ಆ ಧ್ವನಿಯನ್ನು ಕೇಳಿದರು. ಮೇಲೆ ಇರೋ ಲೋಕ 7 ಲೋಕಾನು ಕುಸಿದು ಅವ್ರ ತಲೆ ಮೇಲೆ ಒಂದೇ ಸತಿ ಬಿದ್ದುಬಿಟ್ಟ ಹಾಗೆ ಇತ್ತು. ಆ ಥರ ಆಶ್ಚರ್ಯಪಟ್ಟು ಪದುಮೆ ಥರ ನಿಂತುಬಿಟ್ರು. ಕೈ ಹಿಡಿಯನ್ನು ಬಿಡೋಕ್ಕೂ ಕೂಡ ಅವ್ರಿಗೆ ಅನಿಸಲಿಲ್ಲ. ಕೈ ಹಿಡಿ ಅದು ತಾನಾಗನೇ ಹೋಗಿ ಯುವರಾಜ ಅರುಳ್ಮೊಳಿವರ್ಮನ್ನ ಬಿಡುಗಡೆ ಮಾಡಿತ್ತು. ಇಷ್ಟರಲ್ಲಿ 27ನೇ ಸಂಚಿಕೆ ಮುಗಿಯಿತು. ಇವಾಗ ಸಂಚಿಕೆ 28. ಯುವರಾಜ ಅರುಳ್ಮೊಳಿವರ್ಮನ್ನ ಆ ಚಿಕ್ಕ ಹೊನ್ನಾದರ ಮೊಗದಲ್ಲಿ ಅದೇನು ಮಾಯಾಮಂತ್ರ ಶಕ್ತಿ ತಾನೇ ಇತ್ತೋ ಗೊತ್ತಿಲ್ಲ. ಇಷ್ಟಕ್ಕೂ ಯುವರಾಜ ಅಂಥ ಸಮಯ ಮೊಗವನ್ನು ಸುಕ್ಕಿಕೊಳ್ಳವೂ ಇಲ್ಲ. ಕೋಪದ ಇದು ಯಾವುದನ್ನು ಕಾಣಿಸ್ಕೊಂಡಿಲ್ಲ. ಬೆಣ್ಣೆ ಕದ್ದು ಸಿಕ್ಕಾಕೊಂಡ ಕೃಷ್ಣನ ಹಾಗೆ ತಪ್ಪನ್ನು ಒಪ್ಪಿಕೊಳ್ಳೋ ಭಾವನೆ ಮುಖದಲ್ಲಿ ತೋಚೋ ಹಾಗೆ ನಿಂತರು. ಚಿಕ್ಕಪುಳಿಯೊಟ್ಟೆಯರು ಹತ್ರ ತಪ್ಪು ಕಂಡು ಹಿಡಿದು ಅವ್ರನ್ನ ಕೋಪ ಮಾಡ್ಕೊಳ್ಳೋಕ್ಕೋ ಅವ್ರನ್ನ ಎದುರಿಸಿ ಹೋರಾಡುವ ಇದನ್ನು ಸ್ವಲ್ಪನ ಅವ್ರ ಮುಖದಲ್ಲಿ ಕಾಣಿಸ್ಕೊಂಡಿಲ್ಲ. ಆದ್ರೂ ಅಂಜಾನು ಮನಸ್ಸಿನಲ್ಲಿ ಮನವು ದಿಟಾನಿ ಇರೋರು ಕಾಲಾಂದಾಗ ಕಂಡರ ಕೈ ಕಾಲುಗಳು ಆ ಕ್ಷಣದಲ್ಲಿ ಗಡಗಡ ಅನ್ನಿಸ್ಬಿಡ್ತು. ಮುಖದಲ್ಲಿ ಬೆವರು ತುಂಬಿತ್ತು. ಏನು ಮಾಡ್ತೀವಿ ಅಂತ ಕೂಡ ಗೊತ್ತಾಗದೆ 2 ಕೈಗಳನ್ನು ಎತ್ತಿ ನಮಸ್ಕಾರ ಮಾಡಿ, ಪೊನ್ನಿಯಿನ್ ಸೆಲ್ವ, ವೀಳಂಕೊಂಡ ವೀರ, ಸೋಳನಾಡಿನ ತಪಸ್ಸು ಮಾಡಿದ್ದ ಮಗ, ಇದು ಏನು ಕೋಲ, ಇದೇನು ಕಾರ್ಯ, ಈ ಥರ ದಂಡನೆ ಮಾಡೋದಕ್ಕೆ ನಾನು ಏನು ತಪ್ಪು ಮಾಡಿದ್ದೀನಿ? ಸ್ವಲ್ಪ ಮುಂಚೆ ನಾನು ಮಾಡಿದ್ದ ತಪ್ಪನ್ನು ನೀವು ಕರುಣೆ ಮಾಡಿ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ಮಾತು ಕೊಡಬೇಕು. ಕಣ್ಣಿದ್ದೂ ನೋಡದೇ ಇರೋ ಕುರುಡ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಬಾಯಿ ತತ್ತರಿಸ್ತಾ ಒಂಥರ ಧ್ವನಿಯಿಂದ ನಡುಗುತ್ತಾ ಹೇಳಿದರು. ತಿರ್ಗಾನು ಇದೇ ಥರ ಮಾತಾಡಕ್ಕೆ ಹೋದವ್ರನ್ನ ಯುವರಾಜ ತರಿಸಿ, ದಳಪತಿ ಇದೇನು, ನೀವೇನು ತಪ್ಪು ಮಾಡೋದನ್ನು ಏನೂ ಅರಿಯದೆ ಇರುವ ಚಿಕ್ಕ ಹುಡುಗ ನಿಮ್ಮನ್ನು ಕ್ಷಮಿಸೋದು ಅದು ಅಂತಂದರು. ನಿಮ್ಮನ್ನು ಹಿಡಿಸಿ ನಿಲ್ಲಿಸಿದ ಈ ಕೈಯನ್ನು ಕಟ್ಟು ಮಾಡಿದ್ರೂ ಸಾಕಾದ ದಂಡನೆ ಇಲ್ಲ. ಅಡಾ ಅಂತ ಹೇಳಿದ್ದ ನನ್ನ ನಾಲಿಗೆಯನ್ನು ಕಟ್ ಮಾಡಿ ಹಾಕಿದ್ರು ಸಾಲಲ್ಲ. ನಿಮ್ಮ ಮಾತುಗಳು ನನ್ನ ಕಿವಿಯಲ್ಲಿ ನಾರಾಸವಾಗಿ ಬೀಳ್ತಾ ಇದ್ದೆ. ಸಾಕು ನಿಲ್ಲಿಸಿ. ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ತಾನೇ ಮಾಡಿ ನಿಮ್ಮ ಕರ್ತವ್ಯನ ಮಾಡಿದ್ದೀರ. ಅದರಲ್ಲಿ ತಪ್ಪೇನು? ತಪ್ಪು ನನ್ನದೇನೆ. ನಾನು ಇಂಥ ವೇಷದಲ್ಲಿ ಆನೆಪಾಗನಾಗಿ ಬರ್ತೀನಿ ಅಂತ ನಾನು ಎದುರು ನೋಡಲೇ ಇಲ್ಲ ತಾನೆ. ಇವಾಗ ಈ ಥರ ನೀವು ಮಾಡ್ಬೋದಾ? ಯಾತಕ್ಕೋಸ್ಕರ ಸೋಳನಾಡಿನ ಮಹಾವೀರರನ್ನು ಈಗ ನಾನು ಸ್ವಾಗತ ಮಾಡಬೇಕು? ಆಚಾರ ಉಪಚಾರಗಳಿಂದ ಮುಂಬಾಗಿಲಲ್ಲಿ ಬಂದು ಕಾಯ್ತಾ ಇದ್ದು ಬೇರಿಗೆ ಎಲ್ಲ ಕೊಟ್ಟು ಥರ ಎಲ್ಲ ದಿಕ್ಕು ಅದ್ರೂ ಹಾಗೆ ಮೊಳಗಿಸಿ ನಿಮ್ಮನ್ನೇ ಸ್ವಾಗತ ಮಾಡಿರ್ತೀನಲ್ವಾ? ನೀವು ಆ ಥರ ಮಾಡ್ತೀರಾ ಅಂತ ಗೊತ್ತಿದ್ದೇ ನಾನು ಈ ವೇಷದಲ್ಲಿ ಬಂದೆ. ಅದಕ್ಕೆಲ್ಲ ಇದು ಸರಿಯಾದ ಸಮಯ ಅಲ್ಲ. ನಿಮಗೆ ಗೊತ್ತಿಲ್ವಾ? ಈ ಸಂಚುಕಾರಗಳನ್ನು, ಕೆಟ್ಟ ಕೆಲಸಗಳನ್ನು ಬಗ್ಗೆ ಸ್ವಲ್ಪ ಮುಂಚೆ ಕೊಡುಂಬಾಳೂರು ಯುವರಾಣಿಗೆ ಹೇಳಿದ್ರಲ್ವ, ಅದು ನಿಜವಾಗಿ ಇರುವುದು ಅಂತಲೇ ನನಗೂ ಅನ್ನಿಸ್ತಾ ಇದ್ದೆ. ಯುವರಾಜ ನನ್ನನ್ನು ಆ ಪಾಂಡ್ಯ ನಾಡಿನ ಈಗ ಸಂಚುಕಾರರ ಜೊತೆ ಸೇರಿಸಿಬಿಟ್ರೆ, ದೇವರೇ, ನನ್ನ ತಂದೆ ಚಕ್ರವರ್ತಿಯನ್ನು ಸೇಫ್ಟಿ ಮಾಡೋಕ್ಕೋಸ್ಕರ ನೀವು ಮಾಡಿರುವ ಏರ್ಪಾಡುಗಳನ್ನ ನೋಡಿ ಮನಸ್ಸಿನೊಳಗೆ ನಾನು ಸಂತೋಷ ಕೊಂಡಿದ್ದೀನಿ. ಮೊದಲು ನನ್ನ ತಂದೆಯನ್ನು ನೋಡಿಬಿಟ್ಟು ಆಮೇಲೆ ಅಯ್ಯ ಚಕ್ರವರ್ತಿನ ನೀವು ನೋಡಬಾರ್ದು ಅಂತ ಹೇಳಿ ನಾನು ತಡಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅಂಥ ಪಾಪಿ ನಾನು ಅಂತ ಯಾರಾದರೂ ನಿಮ್ಗೆ ಹೇಳಿದರೆ ಒಂದು ದಿನಾನ ನಾನು ಬೀರೋದಿಲ್ಲ ದಳಪತಿ. ಆಮೇಲೆ ಯಾಕೆ ಈ ವಿಷಯ? ಬೇರೆ ಯಾವ ಕಡೆಯಿಂದನೂ ನಾನು ಕೋಟೆ ಒಳಗೆ ಬಂದಿರೋಕ್ಕಾಗತ್ತಾ? ಯೋಚನೆ ಮಾಡಿ. ಕೋಟೆಯನ್ನು ಸುಚ್ಚಿ ತೆಂದಿಸೆ ಸೌತ್ ಕಡೆ ಸೇನೆಗಳು ಬಂದು ಸುತ್ತಿದೆ. ದೊಡ್ಡ ವೇಳಾರು ಬಂದಿದ್ದಾರೆ. ಯಾತಕ್ಕೋಸ್ಕರ ಬಂದಿದೆ ಅಂತ ನಿಮ್ಗೆ ಗೊತ್ತಿರತ್ತೆ. ಕೋಟೆ ಬಾಗಿಲನ್ನು ನಾನು ಮುಚ್ಚಕ್ಕೆ ಮಾಡಿದ್ದು ನ್ಯಾಯನೇ ಅಲ್ವಾ? ಅದರಲ್ಲಿ ಏನೇನು ತಪ್ಪಿದೆ? ತುಂಬ ನ್ಯಾಯ. ದೊಡ್ಡ ವೇಳಾರನ ಬುದ್ಧಿ ಕೆಟ್ಟೋಗಿದೆ. ಅವರಿಂದ ನಾನು ಕೋಟೆ ಒಳಗೆ ಬರೋದು ಅಡ್ಡ ಆಗುತ್ತೆ ಅಂತಲೇ ನಾನು ಈ ವೇಷದಲ್ಲಿ ಬಂದೆ. ಅವ್ರ ಮಗಳನ್ನು ಕರ್ಕೊಂಬಂದೆ. ಒಳ್ಳೆತನವಾಗಿ ಅವರು ನನ್ನನ್ನು ಗಮನಿಸಲಿಲ್ಲ. ನಿಮ್ಮ ಕಣ್ಣುಗಳು ಕಂಡುಹಿಡಿದ್ಬಿಟ್ಟು ನನ್ನ ಕಣ್ಗಳು ಮುಚ್ಚಿ ಹೋಗಿತ್ತು. ಅದರಿಂದ ತಾನೇ ನೋಡಿದ ತಕ್ಷಣ ತಿಳ್ಕೊಳ್ಳಲಿಲ್ಲ. ನಿಮ್ಮನ್ನು ಆನೆಪಾಗ ಅಂತ ಅಂದ್ಕೊಂಡು ನಾನು ಹೇಳಿದ ಮಾತುಗಳನ್ನು ನೀವು ದಯೆ ಕೂರಿಸಿ ಕ್ಷಮಿಸ್ಬಿಡಿ. ಆ ಥರ ಮಾಡಬೇಡಿ, ಆ ಥರ ಹೇಳಬೇಡಿ. ನೀವು ಬೇರೆ, ನನ್ನ ತಂದೆ ಬೇರೆ ಅಂತ ನಾನು ಅನ್ನಲಿಲ್ಲ. ನನ್ನನ್ನು ಸೆರೆ ಮಾಡಿಕೊಂಡು ಕೈಯಿಂದ ಕೊಂಡು ಬರೋಕ್ಕೆ ಅಂತ ನೀವು ಆಳುಗಳನ್ನು ಕಳಿಸಿದ್ದೀರಿ. ದೇವರೇ, ಇದೇನು ಮಾತು? ನಾನು ಸೆರೆ ಮಾಡೋಕ್ಕೆ ಆಳುಗಳನ್ನ ಕಳಿಸಿದ್ದೀನಿ. ನಿಮ್ಮನ್ನು ತಕ್ಷಣ ನೋಡಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ತಂದೆ ಚಕ್ರವರ್ತಿ ಕಳಿಸಿದ್ರು. ಅದು ನಮ್ಗೆ ಗೊತ್ತಿಲ್ವ ದಳಪತಿ? ಲಂಕೆಯಲ್ಲಿ ನಾನು ಇದ್ದಾಗ ಅವ್ರುಗಳು ಬಂದರು. ಚಕ್ರವರ್ತಿಯನ್ನು ಕಟ್ಟಲೆ ಅಲ್ಲ, ಪಳುವೆಟರನ್ನ ಕಟ್ಟಲೆ ಅಂತ ನನ್ನ ಹತ್ರ ಇದ್ದವರು ಹೇಳಿದರು. ನನ್ನ ವಿರೋಧಿಗಳು ಆ ಥರ ಹೇಳಿರ್ಬೋದು. ನಾನು ಅವ್ರುಗಳಿಗೆ ನನ್ನ ತಂದೆ ಕಟ್ಟಲೆ ಹೇಗೇನೋ ಹಾಗೇನೆ ಪಳುವೆಟೆರರ್ಗಳ ಕಟ್ಟಲೆನೋ ಅಂತ ನಾನು
ಒಪ್ಪಿಕೊಳ್ಳೋ ಹಾಗೆ ಅಂತ ಹೇಳಿಬಿಟ್ಟೆ. ಕಡಲನ್ನು, ಬಿರುಗಾಳಿಯನ್ನು, ಮಳೆಯನ್ನು, ಪ್ರವಾಹವನ್ನು ದಾಟಿ ಬಂದಿದ್ದೀನಿ. ಅರಮನೆಯ ಮುಂಭಾಗಲನ್ನು ದಾಟಿ ಒಳಗೆ ಹೋಗಿದ ತಕ್ಷಣ ನಿಮ್ಮ ಇಷ್ಟವನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ನಿಮ್ಮ ಕಟ್ಟಳೆ ಇಲ್ಲದೆ ನನ್ನ ತಂದೆಯನ್ನು ನೋಡೋಕ್ಕೂ ನಾನು ಇಷ್ಟಪಟ್ಟಿಲ್ಲ. ಯುವರಾಜ, ಇನ್ನೂ ನನ್ನನ್ನು ಶೋಧನೆ ಮಾಡ್ತಾ ಇದ್ದೀರಾ? ನಿಮ್ಮ ತಂದೆಯನ್ನು ನೀವು ಮೀಟ್ ಮಾಡೋದಕ್ಕೆ ನಾನೇನು ಆಜ್ಞೆ ಮಾಡೋದು? ನಿಮ್ಮ ಜೊತೆ ಬರೋಕ್ಕೆ ಹೇಳಿದರೆ ಬರ್ತೀನಿ, ಇಲ್ಲೇ ನಿಲ್ಲು ಅಂದರೆ ನಿಂತುಬಿಡ್ತೀನಿ. ಯುವರಾಜರ ಇಷ್ಟನೇ ನನ್ನ ಸರಸಿನ ಮೇಲೆ ಸೂಡೋ ಕಟ್ಟಲೆ ಅಂತ ತುಂಬ ಭವ್ಯದಿಂದ ಹೇಳಿದರು ಪಳುವೆಟ್ಟರು. ದಳಪತಿ, ನೀವು ಇಲ್ಲೇನೇ ನಿಲ್ಲಬೇಕಾಗಿತ್ತಾನೆ ಆಗತ್ತೆ ಅನಿಸತ್ತೆ. ತುಂಬ ಹೊತ್ತು ನಾವು ಇಲ್ಲಿ ನಿಂತು ಮಾತಾಡ್ಕೊಂಡು ಇದ್ಬಿಟ್ಟಿದ್ವಿ, ಅಲ್ಲಿ ನೋಡಿ ಅಂತ ಹೇಳಿದರು ಯುವರಾಜರು. ಚಿಕ್ಕ ಪಳುವೆಟ್ಟರು ತಿರ್ಗಾ ನೋಡಿದ್ರು. ಸ್ವಲ್ಪ ಮುಂಚೆ ದೂರದಲ್ಲಿ ನಿಂತ ಅವರ ಆಳುಗಳೆಲ್ಲ ಹತ್ರ ಬಂದಿರುವುದನ್ನು ನೋಡಿದರು. ಅವರುಗಳು ಮಾತ್ರ ಅಲ್ಲ, ಅರಮನೆ ಬಾಗಿಲಲ್ಲಿ ಇರುವ ಕಾವಲ್ಕಾರಗಳು ಬಂದುಬಿಟ್ರು. ಇನ್ನೂ ಸ್ವಲ್ಪ ದೂರದಲ್ಲಿ ಇದ್ದ ಬೇಳಕಾರ ಪಡೆಯಿನರು ಕೆಲವರು ಬೇರೆಯಾಗಿ ಬರ್ತಾಯಿದ್ರು. ಅವರುಗಳು ಹತ್ರ ಬಂದುಬಿಟ್ಟರು. ಎಲ್ಲರೂ ಪೊನ್ನಿಯಿನ್ ಸೆಲ್ವರನ್ನ ಕಣ್ಣು ಮುಚ್ಚಿದೆ ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ರು. ಚಿಕ್ಕ ಪಳುವೆಟ್ಟರು ತಿರುಗಿ ನೋಡಿದ ಕ್ಷಣದಲ್ಲಿ ಯುವರಾಜ ಮುಖದಲ್ಲಿ ದೀಪದ ಬೆಳಕು ಚೆನ್ನಾಗಿ ಬಿದ್ದು ಮುಖ ಪ್ರಕಾಶವಾಗಿ ಗೊತ್ತಾಯಿತು. ಆ ವೀರರುಗಳಲ್ಲಿ ಒಬ್ಬನು ಬಾಳ್ಗೆ ಇಳವರ್ಸರಂದನ, ವಾಳ್ಗ ಪೊನ್ನಿಯಿನ್ ಸೆಲ್ವರ್ ಅಂತ ಇನ್ನೊಬ್ಬ, ಮಹಿಂದನ್ನ ಪೊರಂಗಂಡು ಈಳಂಕೊಂಡ ವೀರಾದಿ ವೀರನ್ ವಾಳ್ಗೆ ಅಂತ ಹೇಳಿದ ಇನ್ನೊಬ್ಬ. ಈ ಮಾತುಗಳನ್ನು ಕೇಳಿದ ತಕ್ಷಣ ಬೇಳಕಾರ ಪಡೆಯಿಂದ ಎಲ್ಲರೂ ಅಲ್ಲಿ ಬೇಗ ಬರೋಕ್ಕೆ ಶುರು ಮಾಡಿದರು. ಎಲ್ಲರೂ ಧ್ವನಿಯಿಂದಾನೆ ವಾಳ್ಗ ಪೊನ್ನಿಯಿನ್ ಸೆಲ್ವನ್ ಎಂದ್ರ ಮಾತುಗಳು ಎದ್ದೋಯಿತು. ಅರಮನೆ ಬಾಗಿಲಿಗೆ ಇರುವುದರಿಂದಾನು ಚಿಕ್ಕ ಪಳುವೆಟ್ಟರಲ್ಲಿ ಇದ್ದಿದ್ದ ಹಾಗೇನು ಆ ಧ್ವನಿ ಸ್ವಲ್ಪ ಮೆತ್ತಗೆ ತಾನೇ ಆವಾಗ ಇದ್ದಿತ್ತು. ಚಿಕ್ಕ ತಂಗಾಳಿ ಹೊಸದಾಗಿ ಬಂದಿದ್ದ ಆಲದ ಮರದ ಕೊನೆಯಲ್ಲಿ ಒಬ್ಬ ಸಲಸಲ ಅಂತ ಶಬ್ದ ಹಾಗೇನೆ ಕೇಳಿಸಿತ್ತು. ಆಗ್ತಾ ದಿನ ಆಗ್ತಾ ಮೆತ್ತಗೆ ಇದ್ದಿದ್ದ ಧ್ವನಿ ಹೆಂಗೆ ಬೆಳೆದು ದೊಡ್ಡದಾಗಿ ಮಹಾ ಸಮುದ್ರದ ಸಾವಿರ ಅಲೆಗಳನ್ನು ಆರವಾರವನ್ನು ಮಿಂಚಿಕೊಂಡು ದೊಡ್ಡ ಘೋಷವಾಗಿ ಆಯಿತು ಅನ್ನೋದನ್ನು ಹಿಂದೆ ಬರುವ ಅಧ್ಯಾಯಗಳಲ್ಲಿ ಸಂಚಿಕೆಗಳಲ್ಲಿ ನೋಡೋಣ. ದಳಪತಿ, ನಾವು ಇಲ್ಲೇ ನಿಂತು ಮಾತಾಡಿದ್ದು ತಪ್ಪಾಗೋಯ್ತು. ಅರಮನೆ ಒಳಗೆ ಪ್ರವೇಶ ಮಾಡೋ ತನಕ ನಾನು ನನ್ನನ್ನು ತಿಳಿಸ್ಕೋಗಳಕ್ಕೆ ಇಷ್ಟಪಡದೇ ಇರೋದಕ್ಕೆ ಕಾರಣ ಈಗ ಗೊತ್ತಾಯ್ತಲ್ವಾ ಅಂತ ಯುವರಾಜ ಕೇಳಿದರು. ಗೊತ್ತಾಯ್ತಾರಸೆ, ನಾನು ಇವ್ರುಗಳಿಗೆಲ್ಲ ಸಮಾಧಾನ ಹೇಳಿಬಿಟ್ಟು ಬರ್ತೀನಿ, ನೀವು ದಯವಿಟ್ಟು ಬೇಗ ಒಳಗೆ ಹೋಗಿ ಅಂತ ಅಂದರು ಚಿಕ್ಕ ಪಳುವೆಟ್ಟರೆ. ಇಷ್ಟರಲ್ಲಿ 28ನೇ ಸಂಚಿಕೆ ಮುಗಿಯಿತು.